ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ರವಿ ಎಚ್ ಆರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಅಂತಂದ್ರೆ ಕರ್ನಾಟಕ ಸ್ಟೇಟ್ ಪೊಲೀಸ್ KSP ಇಂದ ಪೊಲೀಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್ನ ಕರೆದಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಸ್ ಇದು ಏನು ಅಂತಂದ್ರೆ ಇದನ್ನ ಯಾವ್ದು ನಡೆಸ್ಕೊಡುತ್ತೆ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ನಡೆಸ್ಕೊಡುತ್ತೆ. ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಟೋಟಲ್ ಆಗಿ 3991 ಪೋಸ್ಟ್ ಇದ್ದವು. ಅದ್ರಲ್ಲಿ ಏನು ಅಂತಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ 596 ಇದ್ದವು. ಅದೇ ರೀತಿ ಏನು ಅಂತಂದ್ರೆ RPC ಅಂತಂದ್ರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟಿದಾವೆ ಅಂದ್ರೆ 3395 ಪೋಸ್ಟ್ ಇದಾವೆ. ಯಾವ ರೀತಿ ಅಪ್ಲೈ ಮಾಡ್ಕೊಳೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಇದ್ರ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ 8/2026 ಎಂಡ್ ಯಾವಾಗ ಆಗುತ್ತೆ ಅಂದ್ರೆ 3 ಜುಲೈ 2026 ಅಂತಂದ್ರೆ 3ನೇ ತಾರೀಕು ಜುಲೈ ಎಂಡ್ ಆಗುತ್ತೆ. ಪ್ರೊಬೆಬ್ಲಿ ಎಕ್ಸಾಮ್ ಡೇಟ್ ಆಗಸ್ಟ್ ಅಂತ ಹೇಳಿದ್ದಾರೆ. ಯಾವಾಗಿರುತ್ತೆ ಅಂತ ಗೊತ್ತಿಲ್ಲ. ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ 12th ಇದ್ದವರು ಕೂಡ ಇದನ್ನ ಅಪ್ಲೈ ಮಾಡಬಹುದು. ಯಾವ ರೀತಿ ಅಪ್ಲೈ ಮಾಡಬಹುದು ಅಂತ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ಏನು ಮಾಡಿ ಅಂತಂದ್ರೆ KE ಅಂತ ಟೈಪ್ ಮಾಡಿ. KE ಹೋಮ್ ಅಂತ ಹಿಂಗೆ ಟೈಪ್ ಮಾಡಿದ ತಕ್ಷಣ ಒಂದೇ ಆಪ್ಷನ್ ಬರುತ್ತೆ. ಏನು ಅಂತಂದ್ರೆ ಒಂದೇ ಆಪ್ಷನ್. ಸಪೋಸ್ ನೀವು KE ಹೋಮ್ ಅಂತ ಈ ತರ ಬಂದಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ಅಂತಂದ್ರೆ ಇಲ್ಲಿ 3 ಡಾಟ್ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೇಮಕಾತಿ ಅಂತ ಇದಿಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ಅಂತ ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕಲ್ಯಾಣ ಕರ್ನಾಟಕದವರಾಗಿದ್ರೆ ಕಲ್ಯಾಣ ಕರ್ನಾಟಕ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. KK ಅಂತ ಇರುತ್ತಲ್ಲ ಅಲ್ಲಿ. ಸಪೋಸ್ ನೀವು ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ಇತ್ತು ಅಂತಂದ್ರೆ RPC ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ. ಈ ತರ ಬಂದಾಗ ನಿಮ್ಗೆ ನೋಡ್ಕೊಳ್ಳಿ. ಮೊದಲನೇದಾಗಿ ಇದೆಯಲ್ಲ, ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇದೆ ನೋಡಿ. ಸಪೋಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಎರಡನೇದು ಏನು ಅಂತಂದ್ರೆ ನಿಮ್ಗೆ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ. ಯಾವ ಡಿಸ್ಟಿಕ್ಕಿಗೆ ಎಷ್ಟೆಷ್ಟು ಪೋಸ್ಟ್ ಇದಾವೆ, ಯಾವ ಕ್ಯಾಟಗರಿಗೆ ಇದಾವೆ ಅಂತ ಅದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಡಿಸ್ಟಿಕ್ ಮೇಲೆ ಅಪ್ಲೈ ಮಾಡಿ ಕ್ಲಿಕ್ ಮಾಡಿ. ಅದೇ ರೀತಿ ಏನು ಅಂತಂದ್ರೆ ಇಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಮೇಲೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ. 5 ಸ್ಟೆಪ್ಸ್ ಇದಾವೆ ಟೋಟಲ್ ಆಗಿ. ಒಂದೇದು ಅಪ್ಲಿಕೇಶನ್ ಬೇಕಾದಂತ ಫಾರ್ಮೆಟ್ ನ ತುಂಬ್ಕೊಳ್ಬೇಕು. ಆಮೇಲೆ ಅಪ್ಲೋಡ್ ಫೋಟೋ ಸಿಗ್ನೇಚರ್. ಫೋಟೋ ಸಿಗ್ನೇಚರ್ 100 KB ಒಳಗಡೆ ಇದ್ರೆ ಸಾಕು. ಆಮೇಲೆ ಪೇಮೆಂಟ್ ಅಂತ ಗೊತ್ತಿದೆ ನಿಮಗೆ. ಪೇಮೆಂಟ್ ಮಾಡಬೇಕು. ಇವೆರಡು ಆದ ತಕ್ಷಣ ನೆಕ್ಸ್ಟ್ ಅದರದ್ದು ಸ್ಟೇಟಸ್ ಬರುತ್ತೆ ಪೇಮೆಂಟ್ ಇದೆ. ನಿಮ್ದು ಯೂಸರ್ ID ಅಥವಾ ಇದನ್ನ ಹಾಕಿ ಚೆಕ್ ಮಾಡ್ಕೊಳಕ್ ಬರುತ್ತೆ. ಆಮೇಲೆ ಅಪ್ಲಿಕೇಶನ್ ಪ್ರಿಂಟ್ ಅನ್ನ ತಗೋಬಹುದು. ಇನ್ ದರ್ ಫ್ಯೂಚರ್ ರೆಫರೆನ್ಸ್. ಮೊದಲನೇದಾಗಿ ಏನು ಅಂತಂದ್ರೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ. ಆಧಾರ್ ವ್ಯಾಲಿಡೇಷನ್ ಅಂತ 10th ಅಂತ ಇದೆ ನೋಡಿ. ಇಲ್ಲಿ SSLC CBSE ICSE ಯಾವ್ದಾದ್ರು ನಿಮ್ದು 10th ಯಾವ ಬೋರ್ಡ್ ಅಲ್ಲಿ ಮುಗಿದಿದೆ ಅದ್ರ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಸಪೋಸ್ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿಲ್ಲ ಅವರೆಲ್ಲ ನೋಡ್ಕೊಳ್ಳಿ ನಿಮ್ದು ಏನೇನಿದೆಲ್ಲ ನಿಮ್ ಇದರಲ್ಲಿ. ನೋಡಿ ಎಂಟರ್ ಮಾಡ್ಕೊಳ್ಳಿ. ನಾನಿಲ್ಲಿ ನನ್ನ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಿದೆ. ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ಸೆಲೆಕ್ಟ್ ಟೈಪ್ ಅಂತ ಇರುತ್ತೆ. ಸೆಲೆಕ್ಟ್ ಬೋರ್ಡ್ ಟೈಪ್ ಅಂತ. ಅವಾಗ ಅದರ್ ಬೋರ್ಡ್ ಅಂತ ಇರುತ್ತೆ. ಆಮೇಲೆ SSLC ಅಂದ್ರೆ ಸ್ಟೇಟ್ ಬೋರ್ಡ್ SSLC ಅಂತ ಇರುತ್ತೆ. ನೀವು ಕರ್ನಾಟಕದಲ್ಲಿ ಕಲ್ತಿದ್ರೆ ಸ್ಟೇಟ್ ಬೋರ್ಡ್ SSLC ಅಂತ ಟೈಪ್ ಮಾಡ್ಕೊಳ್ಳಿ. ಸಪೋಸ್ ನೀವು ಬೇರೆ ರಾಜ್ಯದಲ್ಲಿ ಕಲ್ತಿದ್ರೆ ಅದರ್ ಬೋರ್ಡ್ ಅಂತಾನು ಟೈಪ್ ಮಾಡ್ಬೋದು. SSLC ಬೋರ್ಡ್. ಆಮೇಲೆ ಇಲ್ಲಿ ಕ್ಯಾಪ್ಚಾ ಕಾಣಿಸ್ತಿದೆ. ಕ್ಯಾಪ್ಚಾನ ಎಂಟರ್ ಮಾಡಬೇಕು. ಕ್ಯಾಪ್ಚಾ ಏನೇನಿದೆ ನೋಡ್ಕೊಳ್ಳಿ. ಕ್ಯಾಪ್ಚಾನ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಕ್ಯಾಪ್ಚಾ ಎಂಟರ್ ಮಾಡಿದ ತಕ್ಷಣ ಏನು ಅಂತಂದ್ರೆ ಇಲ್ಲಿ ಸಬ್ಮಿಟ್ ಹೋಮ್ ಅಂತ ಇದೆಯಲ್ಲ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ. ಇದು ಏನು ಅಂತಂದ್ರೆ ಇದ್ರದ್ದು ಆಧಾರ್ ವ್ಯಾಲಿಡ್ ಅಂದ್ರೆ ವ್ಯಾಲಂಟರಿ ಕನ್ಸಲ್ಟೇಷನ್ಗೋಸ್ಕರ. ಅದಕ್ಕೋಸ್ಕರ ಇಲ್ಲಿ ಟಿಕ್ ಆಗ್ತಾ ಇಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಇದೆಯಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಬರುತ್ತೆ. ಪ್ಲೀಸ್ ಚೂಸ್ ಡಿವೈಸ್ ಅಂದ್ರೆ ಈ ತರ ಬರುತ್ತೆ. ಕರೆಂಟ್ಲಿ ಯೂಸಿಂಗ್ ಯಾವ್ದ್ರಲ್ಲಿ ನೀವು ಹಾಕ್ತಿದ್ದೀರಾ ಅಂತ ಕೇಳ್ತಾ ಇದೆ. ಅದಕ್ಕೆ ನಾನು ಮೊಬೈಲ್ ಆರ್ ಟ್ಯಾಬ್ಲೆಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ KYC ಸರ್ವಿಸಸ್ ಅಂತ ಬರುತ್ತೆ. ಇಲ್ಲಿ ನೀವು ಏನ್ ಮಾಡ್ಕೋಬೇಕಂತಂದ್ರೆ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಸಪೋಸ್ ನಿಮ್ದು ಆಧಾರ್ ನಂಬರ್ ಏನಿರುತ್ತಲ್ಲ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ಆಧಾರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಏನ್ ಮಾಡ್ಕೊಳ್ಳಿ ಅಂತಂದ್ರೆ ಇಲ್ಲಿ ಕನ್ಸೆಂಟ್ ಇದೆ. ಇದಕ್ಕೆ ಇದನ್ನ ಮಾಡ್ಕೊಂಡು ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನು ಅಂತ ಕೆಳಗಡೆ ಹೋಗಿ ಹಾಗೆ ಇಲ್ಲಿ OTP ಅಂತ ಇದೆಯಲ್ಲ. OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ OTP ಬರುತ್ತೆ. OTP ಮೇಲೆ ಕ್ಲಿಕ್ ಮಾಡಿ ಸೆಂಡ್ OTP ಅಂತ ಕೊಡಿ. OTP ಯನ್ನು ಕಳುಹಿಸಲಾಗಿದೆ ಅಂತ ಬರುತ್ತೆ. ಕಳುಹಿಸಲಾಗಿದೆ ಅಂತ. OTP ಬಂದ ತಕ್ಷಣ OTP ಬರುತ್ತೆ ನಿಮ್ಮ ಮೊಬೈಲಿಗೆ. ಆ OTP ನ ಎಂಟ್ರಿ ಮಾಡಬೇಕು. OTP ಏನ್ ಬಂದಿದೆ ಅಂತ ಎಂಟ್ರಿ ಮಾಡ್ತೀನಿ ನಾನು ಇವಾಗ. OTP ಬಂದಿದೆ. OTP ನ ಎಂಟ್ರಿ ಮಾಡಿದ ತಕ್ಷಣ ಏನ್ ಮಾಡ್ಕೊಳ್ಳಿ, ಸಬ್ಮಿಟ್ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಈ ತರ ಬರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸಿವಿಲ್ PC ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ. ಇದ್ರದ್ದೆಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ ನಿಮ್ದು ಆಲ್ರೆಡಿ ನೀವೇನು 10th ರಿಸಲ್ಟ್ ಇರುತ್ತಲ್ಲ. ಅದರ್ ಓರಿಯೆಂಟೆಡ್ ನಿಮ್ದು ಆಲ್ರೆಡಿ ಅಪ್ಲಿಕೆಂಟ್ ನೇಮ್, ಆಮೇಲೆ ಡೇಟ್ ಆಫ್ ಬರ್ತ್, ಆಮೇಲೆ ಆಧಾರ್ ನಂಬರ್. ಇದೆಲ್ಲ ಬಂದಿರುತ್ತೆ. ಇವಾಗ ನೆಕ್ಸ್ಟ್ ಏನು ಅಂತಂದ್ರೆ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಅಪ್ಲಿಕೇಶನ್ ಏನಿದೆ ನೋಡಿ, ಸೆಲೆಕ್ಟ್ ಯುವರ್ ಪೋಸ್ಟ್ ಅಂತ ಇದೆ. ನಿಮ್ಮ ಹುದ್ದೆನ ಸೆಲೆಕ್ಟ್ ಮಾಡಿ ಅಂತ ಇದೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವ ಡಿಸ್ಟಿಕ್ ಹಾಕ್ತಿರಲ್ಲ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆ. ಅಂದ್ರೆ ಯಾವುದು ಅಂತಂದ್ರೆ ಸೆಲೆಕ್ಟ್ ಕಮಿಷನರೇಟ್ ಆರ್ ಡಿಸ್ಟಿಕ್ ಅಪ್ಲೈಯಿಂಗ್ ಫಾರ್ ಅಂತ ಇದೆ. ಅರ್ಜಿ ಸಲ್ಲಿಸುವ ಜಿಲ್ಲೆ ಯಾವ್ದು ಅಂತೇಳಿ ಆಯ್ಕೆ ಮಾಡ್ಕೋಬಹುದು. ಸಪೋಸ್ ನಾನು ಅರ್ಜಿ ಸಲ್ಲಿಸೋದು ಯಾವುದು ಅಂತಂದ್ರೆ ನಾನು ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಏನಕ್ಕೆ ಅಂತಂದ್ರೆ ಉಡುಪಿ ಅಥವಾ ಇಂಥ ಒಂದು ತರ ಇದು ಇರುವಂತವು. ಅದಕ್ಕೆ ಯಾಕಂದ್ರೆ ಕಡಿಮೆ ಪೋಸ್ಟಿಂಗ್ ನಿಲ್ಲುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೊಡಗು ಈ ತರ ಕೊಡಗು ಡಿಸ್ಟಿಕ್ ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ಆಲ್ರೆಡಿ ನಿಮ್ದು 10th ಆಸ್ ಫಾರ್ ದ ಅಂದ್ರೆ 10th ಸ್ಟ್ಯಾಂಡರ್ಡ್ ಅಭ್ಯರ್ಥಿ ಪೂರ್ಣ ಹೆಸರು ಅಂತ ಇದೆಯಲ್ಲ. ನಿಮ್ 10th ಅಲ್ಲಿ ಯಾವ ರೀತಿ ಇದೆಯಲ್ಲ ಆಲ್ರೆಡಿ ಆ ತರ ಬಂದ್ಬಿಟ್ಟಿರುತ್ತೆ ಅದು ಅಪ್ಲಿಕೇಶನ್ ಅಲ್ಲಿ.
ಸೊ ನೆಕ್ಸ್ಟ್ ನಿಮ್ಮ ತಾಯಿಯವ್ರ ಹೆಸರು ಬಂದಿರುತ್ತೆ. ಸೊ ಅದೇ ರೀತಿ ನಿಮ್ಮ ತಂದೆಯವ್ರ ಹೆಸರು ಬಂದಿರುತ್ತೆ. ಸೊ ಇದು ಆಲ್ರೆಡಿ ಇದೇನಾಗಿರುತ್ತೆ ಅಂದರೆ ಆಟೋಮೆಟಿಕ್ಲಿ ಆ್ಯಸ್ ಅ ನೀವು 10th ರೆಫರೆನ್ಸಿಂದ ಸೊ ಆಲ್ರೆಡಿ ಫೆಚ್ ಆಗಿರುತ್ತೆ ಡೀಟೇಲ್. ಸೊ ತಂದೆ ಹೆಸರು ಮತ್ತು ತಾಯಿ ಹೆಸರು ಅದೇ ರೀತಿ ನಿಮ್ಮ ಹೆಸರು ಕೂಡ. ಸೊ ಇವಾಗ ನೆಕ್ಸ್ಟ್ ಏನು ಅಂತಂತಂದರೆ ಇಲ್ಲಿ ನೋಡಿ ಜೆಂಡರ್ ಅಂತೂ ಆಲ್ರೆಡಿ ಲಿಂಗ ಅಂತ ನಿಮ್ದು ಯಾವುದು ಲಿಂಗ ಇರುತ್ತಲ್ಲ ಸೊ ಅದು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಸೊ ರಿಸರ್ವೇಷನ್ ಕ್ಯಾಟಗರಿ ಅಂತ ಇದೆ ನೋಡಿ ಇಲ್ಲಿ 7ನೇದು. ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗಿದೆ ಏನು ಅಂತಂತಂದ್ರೆ ರಿಸರ್ವೇಷನ್ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸಪೋಸ್ ನೀವು SC/ST ಅಲ್ಲಿ ಬರ್ತಿದ್ರೆ SC/ST ಗ್ರೂಪ್ A B C ಇದರಲ್ಲಿ ನೀವು ತಿಳ್ಕೊಬೇಕಾಗಿದೆ ಏನು SC ಆಗಿದ್ರೆ ಗ್ರೂಪ್ A B ಮತ್ತು C ಇದ್ರ ಬಗ್ಗೆ ತಿಳ್ಕೊಂಡು ನಿಮ್ಮ ಇದು RD ಅಂತಂದ್ರೆ ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್ ಅಲ್ಲಿ ಇರುತ್ತಲ್ಲ ಸೊ ಅದನ್ನ ನೋಡ್ಕೊಂಡು ಅಪ್ಲೈ ಮಾಡಿ. ಸಪೋಸ್ ನೀವು 2A ಆಗಿದ್ರೆ ಸೊ ನೋ ಪ್ರಾಬ್ಲಮ್ RD ನಂಬರ್ ಎಂಟ್ರಿ ಮಾಡಿದ್ರೆ ಸಾಕು 2A ಆದವರು. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ 3B ಆದವರು ಕೂಡ RD ನಂಬರ್ ಎಂಟ್ರಿ ಮಾಡಿದ್ರೆ ಸಾಕು. ಕ್ಯಾಟಗರಿ 1 ದವರು ಕೂಡ ಅವ್ರ RD ನಂಬರ್ ಸೆಲೆಕ್ಟ್ ಮಾಡಿದ್ರೆ ಸಾಕು. ಸೊ 2A ಸೊ ಅದಕ್ಕೆ ನಾನು 2A RD ನಂಬರ್ನ ಎಂಟ್ರಿ ಮಾಡ್ತೀನಿ. ಸೊ RD ನಂಬರ್ ಏನು ಅಂತ RD ನಮ್ದು ಎಷ್ಟು ಇರುತ್ತಲ್ಲ ಸೊ ಅದನ್ನ RD ನಂಬರ್ನ ಎಂಟ್ರಿ ಮಾಡ್ಕೋತೀನಿ. ಸೊ ಎಂಟ್ರಿ ಮಾಡ್ಕೊಂಡ ತಕ್ಷಣ ಏನು ಅಂತಂತಂದ್ರೆ ನೆಕ್ಸ್ಟ್ ಇದು ಶುರು ಆಗುತ್ತೆ. ಸೊ ಆಲ್ರೆಡಿ ಇದನ್ನ ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನಂದೆಲ್ಲ ಡೀಟೇಲ್ಸ್ ಬರ್ತಾ ಹೋಗುತ್ತೆ ಅಲ್ಲಿ ನಾನು ಏನು ಯಾವ ಕ್ಯಾಟಗರಿಯಲ್ಲಿ ಇದ್ದೀನಿ ಆಮೇಲೆ ಡೇಟ್ ಆಫ್ ಬರ್ತ್ ಎಲ್ಲ ತಾನೇ ಫಿಲ್ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ RD ನಂಬರ್ ಜಸ್ಟ್ ಎಂಟ್ರಿ ಮಾಡಿ ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು. RD ನಂಬರ್ ಎಂಟ್ರಿ ಮಾಡಿ ಇಲ್ಲಿದೆಲ್ಲ ಈ ಬಾರ್ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಎಲ್ಲ ಡೀಟೇಲ್ಸ್ ತಾವೇ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ. ಸೊ ಆಟೋಮೆಟಿಕ್ಲಿ ಅದೇ ತೊಗೊಳುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ಇವಾಗ ಇಲ್ಲಿ ಬಂದರೆ ಇಲ್ಲಿ ನೋಡಿ ಆಲ್ರೆಡಿ ನಿಮಗೆ ಎಷ್ಟು ದಿನ ಆಗಿದೆ ವಯಸ್ಸು ಅಂತ ಬರುತ್ತೆ. ಸೊ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ನೀನು ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಅಂತಂದರೆ ಪರ್ಮನೆಂಟ್ ಅಡ್ರೆಸ್ ಒಂದು ಏನು ಅಂತಂತಂದರೆ ನೀವು ಯೂಶಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ. ಸೊ ಅದೇ ರೀತಿ ನಿಮ್ಮದು ಸ್ಟೇಟ್ ಯಾವುದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸ್ಟೇಟ್ ಕರ್ನಾಟಕ. ಸೊ ಸ್ಟೇಟ್ ಆದಮೇಲೆ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇರುತ್ತೆ. ಸೊ ನಿಮ್ದು ಯಾವುದು ಡಿಸ್ಟಿಕ್ ಇದೆಯಲ್ಲ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ತಾಲೂಕು ಯಾವುದು ಅಂತ ಇರುತ್ತೆ. ಸೊ ತಾಲೂಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪಿನ್ ಕೋಡನ್ನು ಎಂಟ್ರಿ ಮಾಡ್ಕೊಳ್ಳಿ ನಿಮ್ಮದು ಲೋಕಲ್ ಪಿನ್ ಕೋಡ್ ಏನು ಅಂತ. ಸೊ ಪಿನ್ ಕೋಡನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ಪಿನ್ ಕೋಡ್ನ ಎಂಟ್ರಿ ಮಾಡಿಕೊಂಡು ಇಲ್ಲಿ ನೋಡಿ ಕೆಳಗಡೆ ಏನಿದೆ ಅಂತಂದರೆ ವೆದರ್ ದ ಪರ್ಮನೆಂಟ್ ಅಡ್ರೆಸ್ ಕಮ್ಯುನಿಕೇಷನ್ ಅಡ್ರೆಸ್ ಆರ್ ಸೇಮ್ ಅಂತ ಇದೆ. ಸೊ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ದು ಅಲ್ಲಿ ಮೇಲೆ ಏನಿರುತ್ತಲ್ಲ ಸೊ ಅದೇ ಅಡ್ರೆಸ್ ಕೆಳಗಡೆ ಬರುತ್ತೆ. ಸೊ ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ನಿಮ್ಮ ಮೊಬೈಲ್ ನಂಬರ್ ಏನಿದೆ ನೋಡ್ಕೊಳ್ಳಿ. ಸೊ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಂಡು ಏನು ಮಾಡಿ ಅಂತಂದರೆ ನೆಕ್ಸ್ಟು ಆಮೇಲೆ ಇಮೇಲ್ ಅಡ್ರೆಸ್ ಇವನ್ನೆಲ್ಲ ವ್ಯಾಲಿಡ್ ಇರುವಂಥ ಇಮೇಲ್ ಅಡ್ರೆಸ್ಸನ್ನು ಕೊಡ್ತಾ ಹೋಗಿ. ಸೊ ವ್ಯಾಲಿಡ್ ಅಂತಂದರೆ ಅವು ಕೆಲಸ ಮಾಡ್ತಿರುವಂಥವು. ಸೊ ಯಾಕಂದರೆ ನಿಮಗೆ ಏನೇ ಬಂದರೂ ಅವ್ರು ನಿಮ್ಮ ಇಮೇಲಿಗೆ ಕಳಿಸ್ತಿರ್ತಾರೆ. ಸೊ ಏನೋ ಸಮಥಿಂಗ್ ಪ್ರಾಬ್ಲಮ್ ಆದರೂ ಕೂಡ ಸೊ ಇವನ್ನ ನೋಡ್ಕೊಳ್ಳಿ ಸರಿಯಾಗಿ. ಸೊ ಅದೇ ರೀತಿ ಏನು ಅಂತಂತಂದರೆ ನೆಕ್ಸ್ಟ್ ಇದನ್ನೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಇಮೇಲ್ ಹಾಕೊಳ್ಳಿ. ಸೊ ಇಮೇಲ್ ಹಾಕೊಂಡ ತಕ್ಷಣ ನೆಕ್ಸ್ಟ್ ಏನು ಅಂತಂತಂದರೆ ಇಲ್ಲಿ ನೋಡಿ ಕೆಲವೊಂದಿಷ್ಟು ರಿಸರ್ವೇಷನ್ಸ್ ಹೇಳ್ತಾ ಹೋಗಿದ್ದಾರೆ. ನೀವು ಮ್ಯಾರಿಡ್ ಆಗಿದ್ರೆ ನೀವು ವಿವಾಹಿತರಾಗಿದ್ದರೆ ಎಸ್ ಅಂತ ಹಾಕೊಳ್ಳಿ. ಸಪೋಸ್ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್. ವಿವಾಹಿತರಾಗಿದ್ದರೆ ನಿಮ್ಮ ಹೆಂಡತಿ ಹೆಸರು ಏನು ಅಂತ ಹಾಕಬೇಕಾಗುತ್ತೆ ಇಲ್ಲಿ ಸ್ಪೌಸ್ ನೇಮ್. ಸಪೋಸ್ ಇಲ್ಲ ಅಂತಂದರೆ ನೀವು ನೋ ಅಂತ ಹಾಕ್ಬೋದು. ಅದೇ ರೀತಿ ನೀವು ಗ್ರಾಮೀಣ ಅಭ್ಯರ್ಥಿ ಅಂತ ಕೇಳಿದ್ದಾರೆ. ಸೊ ನೀವು ಗ್ರಾಮೀಣದಲ್ಲಿ ಅಂತಂದರೆ ಹಳ್ಳಿಯಲ್ಲಿ ಏನಾದರೂ ಕಲ್ತಿದ್ರೆ ಎಸ್ ಅಂತ ಹಾಕೋಬಹುದು. ಸೊ ಸಪೋಸ್ ನೀವು ಕಲ್ತಿಲ್ಲ ಅಂತಂದರೆ ನೋ ಅಂತ ಹಾಕೋಬಹುದು. ಸೊ ಕನ್ನಡ ಮೀಡಿಯಂ ಅಂತಂದರೆ ನೀವು 1 to 10th ಮಾತ್ರ ಕನ್ನಡ ಕಲ್ತಿದ್ರೆ ಮಾತ್ರ ಎಸ್ ಅಂತ ಹಾಕೊಳ್ಳಿ. ಸಪೋಸ್ ಏನಾದರೂ 1 to 10th ನೀವು ಕನ್ನಡ ಕಲ್ತಿಲ್ಲ ಅಂತಂದರೆ ದಯವಿಟ್ಟು ಇದನ್ನು ನೋ ಅಂತ ಹಾಕೊಳ್ಳಿ. ಆಮೇಲೆ PDP ಅಂತ ಇದೆ ನೋಡಿ ಪ್ರೊಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಇದೆಯಲ್ಲ. ಸೊ ನೀವು ಯೋಜನಾ ನಿರಾಶ್ರಿತರೆ ಅಂದರೆ ಮುಳುಗಡೆ ಅಂತ ಸರ್ಟಿಫಿಕೇಟ್ ಇರುತ್ತೆ. ಸೊ ಅಂಥವ್ರು ಇದ್ದವ್ರು ಮಾತ್ರ ಇದು ನೀವೇನಾದರೂ ನಿಮ್ಮ ಹೊಲ ಏನಾದರೂ ಮುಳುಗಡೆ ಆಗಿದ್ರೆ ಮಾತ್ರ ಎಸ್ ಅಂತ ಹಾಕೊಳ್ಳಿ. ಸೊ ಎಸ್ ಅಂತ ಹಾಕೊಂಡ್ರೆ ಏನು ಮಾಡಬೇಕು ಅಂತಂದರೆ ಅದರದ್ದು RD ನಂಬರ್ ಅಂತ ಬರುತ್ತೆ. ಸೊ ಇದ್ರ ನಂಬರು ಸೊ ಇದ್ರ ನಂಬರ್ನು ಕೂಡ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಸೊ RD ನಂಬರ್ ಅಂತ ಬರುತ್ತೆ. ಸೊ ನಿಮ್ಮ RD ನಂಬರನ್ನು ನೀವು ಎಂಟ್ರಿ ಮಾಡ್ಕೊಳ್ಳಿ. ಸೊ RD ನಂಬರ್ ಏನು ಅಂತಂತಂದರೆ ನಿಮ್ಮ ಮುಳುಗಡೆ ಸರ್ಟಿಫಿಕೇಟ್ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ. ಸೊ RD ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. RD ನಂಬರ್ನ ಎಂಟ್ರಿ ಮಾಡಿಕೊಂಡು ಅವಾಗ ಏನು ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಬರುತ್ತೆ. ಸೊ RD ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಿ ಆ್ಯಕ್ಚುಲಿ ನೀವು ಅಂದರೆ ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ನೀವು ಮಿಲಿಟ್ರಿ ಪರ್ಸನ್ ಅಂತ ಕೇಳುತ್ತೆ. ಎಕ್ಸ್ ಮಿಲಿಟ್ರಿ ಪರ್ಸನ್ ಅಥವಾ ಮಾಜಿ ಸೈನಿಕರ ಅಂತ. ಎಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ. ಸಪೋಸ್ ನೀವು ಅಲ್ಲದೇ ಇದ್ರೆ ನೋ ಅಂತ ಹಾಕೊಳ್ಳಿ. ಇಲ್ಲಿ ನೋಡಿ ನೀವು ವಯೋಮಿತಿ ಸಡಿಲಿಕೆ ಏಜ್ ರಿಲ್ಯಾಕ್ಸೇಷನ್ ಟೈಮಿಂಗ್ ಅಂತಂದರೆ ಏಜ್ ರಿಲ್ಯಾಕ್ಸೇಷನ್ ಅಂದರೆ ನೀವು ಬೇಕಾ ಅಂತ ಕೇಳಿದ್ದಾರೆ ಅವರು. ಸಪೋಸ್ ನೀವು ಎಸ್ ಅಂತಲೂ ಹಾಕೋಬಹುದು. ರಿಲ್ಯಾಕ್ಸೇಷನ್ ಬೇಕಾದರೆ ನೀವು ಎಸ್ ಅಂತಲೂ ಹಾಕೋಬಹುದು. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದರೆ ಅಂದರೆ ಇದ್ರದ್ದು ನೋಂದಣಿ ಸಂಖ್ಯೆ ಅಂತ ಇರುತ್ತೆ. ಸೊ ರಿಜಿಸ್ಟ್ರೇಷನ್ ನಂಬರ್ ಸೊ ಇದು ಆಲ್ರೆಡಿ ಇರುತ್ತೆ. ಸೊ ನೋ ಪ್ರಾಬ್ಲಮ್. ಆಮೇಲೆ ಇಲ್ಲಿ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಶನ್ ಅಂತ ಇದೆ ನೋಡ್ಕೊಳ್ಳಿ 19ನೇ ಆಪ್ಷನ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಸೆಕೆಂಡ್ PUC ಇಲ್ಲ ಸೊ ಅದಕ್ಕೆ ಸೆಕೆಂಡ್ PUC ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ PU ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ಸಪೋಸ್ ನೀವು PUCದು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತಲ್ಲ ಸೊ PUCದು ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅಂದರೆ ಮಂತ್ ಯಾವುದು ಅಂತ ಹಾಕೊಳ್ಳಿ. ಆಮೇಲೆ ಇಯರ್ ಅಂದರೆ ಯಾವ ವರ್ಷ ನೀವು ಪಾಸ್ ಆದ್ರಿ ಅಂತ. ಸೊ
ಸೊ ಯಾವ ವರ್ಷ ನೀವು ಪಾಸ್ ಆಗಿದ್ದಿರಲ್ಲ ಸೊ ಅದನ್ನ ಸೆಲೆಕ್ಟ್ ಮಾಡಿ ಪರ್ಸೆಂಟೇಜ್ ಅಥವಾ CGPA ಅಂತ ಇದೆ. CGPA ಅಂದ್ರೆ ನೀವು ಯಾವುದು ವ್ಯಾಲ್ಯೂಯೇಷನ್ ಆಗಿರುತ್ತಲ್ಲ PUC ಬೋರ್ಡ್, ಸೊ ಅದಲ್ಲಿ ಸೊ ಪರ್ಸೆಂಟೇಜ್ ಇರುತ್ತಲ್ಲ, ಸೊ ಅದಕ್ಕೆ ನೀವು ಟೋಟಲ್ ಇಲ್ಲಿ ನೋಡಿ ನೆಕ್ಸ್ಟ್ 20ನೇದು ಏನು ಅಂತಂದ್ರೆ ನೀವು PUCಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತ. ಸೊ ಎವ್ಯಾಲ್ಯೂಯೇಷನ್ ಅಂತ ಇದೆಯಲ್ಲ, ಸೊ ಪರ್ಸೆಂಟೇಜ್ PUC ಯಾವಾಗೂ ಕರ್ನಾಟಕದ ಸೊ ಪರ್ಸೆಂಟೇಜ್ ಇರುತ್ತೆ. ಸೊ ಪರ್ಸೆಂಟೇಜ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಅದಾದ್ಮೇಲೆ ಏನು ಅಂತಂದ್ರೆ ನೀವು PUC ಬೋರ್ಡಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಲ್ಲ ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು PUC ಬೋರ್ಡಲ್ಲಿ ತೊಗೊಂಡಿರುವಂಥ ಮಾರ್ಕ್ಸನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಟೋಟಲ್ ಅಬ್ಟೈನ್ ಮಾರ್ಕ್ಸ್ ಅಂತ ಇದೆ ನೋಡಿ, ಸೊ ಎಷ್ಟು ಮಾರ್ಕ್ಸ್ ಸಿಗಿರುತ್ತಲ್ಲ ಅದು, ಸೊ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಅದನ್ನ ಎಂಟ್ರಿ ಮಾಡ್ಕೊಂಡ ತಕ್ಷಣ ಈ ತರ ಬರುತ್ತೆ, ಅದು ಸೆಕ್ಟರ್ ಆಟೋಮೆಟಿಕ್ಲಿ ತಾನೇ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನು ಅಂತಂದ್ರೆ ಸರ್ಟಿಫಿಕೇಟ್ ಯಾವ ಬೋರ್ಡಿಂದ ತೊಗೊಂಡಿದ್ದೀರಿ ಅಂತ ಇದೆ. ಸೊ ಇಲ್ಲಿ ಏನಿಲ್ಲ, ಸೊ ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಶನ್ ಅಂತ ಇದೆ. ಡಿಪಾರ್ಟ್ಮೆಂಟ್ ಆಫ್ ಅದು PUC ಬೋರ್ಡಲ್ಲಿ ಇರುತ್ತೆ ನೋಡಿ, ಎಜುಕೇಶನ್ ಅಂತ. ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಏನು ಅಂತಂದ್ರೆ ನೀವು ಸೆಂಟ್ರಲ್ ಅಂದ್ರೆ ಆರ್ ಯು ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಇದೆ. ಸೊ ನೀವು ಕೇಂದ್ರ ಅಥವಾ ಇದರಲ್ಲಿ ಕೆಲಸ ಮಾಡ್ತಿದ್ರೆ, ಸಪೋಸ್ ಇದನ್ನೇನಾದ್ರು ಅಪ್ಲೈ ಮಾಡಕ್ ಬಂದಿದ್ರೆ ಎಸ್ ಅಥವಾ ಹೌದಾಗಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕೋಬಹುದು. ಸೊ ಇದನ್ನ ಮೋಸ್ಟ್ ಪ್ರೊಬೆಬಲ್ ಎಲ್ಲರೂ ಸೊ ಏನು ಅಂತಂದ್ರೆ ಓದೋ ವಿದ್ಯಾರ್ಥಿಗಳು ಆಗ್ತಿರ್ತೀರ, ಸೊ ಎಂಪ್ಲಾಯ್ಮೆಂಟ್ ಇಲ್ಲದೆ ಇರೋರು, ಸೊ ಅದಕ್ಕೆ ನೋ ಅಂತ ಇರುತ್ತಲ್ಲ, ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಷ್ಟೇ ಮುಗೀತು. ಸೊ ಎಂಟರ್ ಲಾಸ್ಟ್ 4 ಡಿಜಿಟ್ ಆಫ್ ಆಧಾರ್ ನಂಬರ್ ಅಂತ ಇದೆಯಲ್ಲ, ಸೊ ಲಾಸ್ಟ್ 4 ಸಂಖ್ಯೆ ಆಲ್ರೆಡಿ ಅದು ಬಿಫೋರ್ ನಾವು ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲೇ ತೊಗೊಂಡಿರುತ್ತೆ. ಸೊ ಬಿಟ್ಬಿಡಿ ಅದನ್ನು ಕೂಡ. ನೀವು ಆರ್ ಯು ಕ್ಲೈಮಿಂಗ್ ಇನ್ ಸರ್ವಿಸ್ ಅಂದ್ರೆ ಕಾರ್, DAR, KSRP, IRB, KSI, SF ಅಂತ ಇದಿಲ್ಲ. ಸೊ ನೀವೇನಾದ್ರೂ ಇನ್ ಸರ್ವಿಸ್ ಒಳಗಿದ್ರೆ ಎಸ್ ಅಂತ ಹಾಕೊಳ್ಳಿ. ಸಪೋಸ್ ನೀವು ಇನ್ ಸರ್ವಿಸ್ ಒಳಗೆ ಇಲ್ಲದೆ ಇದ್ದು ಅದನ್ನು ಕೂಡ ಅಪ್ಲೈ ಮಾಡಿ ನೋ ಅಂತ ಹಾಕೊಳ್ಳಿ. ಇನ್ ಸರ್ವಿಸ್ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು. ಆರ್ ಯು ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ ಅಂತ ಇದೆ. ಸೊ ನೀವು ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ಸ್ ಅಂತ ಕೇಳಿದ್ರೆ ನೀವು ಫಾರೆಸ್ಟ್ ಏರಿಯಾದಾಗ ಇದ್ಕೊಂಡು ಕಲ್ಲಿತ್ತು ಅಥವಾ ಯಾವುದೋ ಒಂದು ಟ್ರೈಬಲಿಗೆ ಸೇರಿದ್ರೆ ಸೊ ಎಸ್ ಅಂತ ಹಾಕೋಬಹುದು. ಸಪೋಸ್ ಇದನ್ನ ನೋ ಅಂತ ಹಾಕೊಳ್ಳಿ, ನೀವು ಟ್ರೈಬಲ್ ಆಗಿರಲ್ಲ ಅನ್ಕೋತೀನಿ. ಸೊ PC ಹೈಟ್ ನಿಮ್ಗೆ ಯೂಶುವಲಿ ಗೊತ್ತೈತಿ 170 ಸೆಂಟಿಮೀಟರ್ ಅಂತ. ಸೊ ನಿಮ್ಗೆ ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಇರುತ್ತಲ್ಲ ಸೊ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಏನು ಅಂತಂದ್ರೆ ನೆಕ್ಸ್ಟ್ ಚೆಸ್ಟ್ 80 ಸೆಂಟಿಮೀಟರ್ ಇರಬೇಕು. ಸಪೋಸ್ ಅಂದ್ರೆ ವಿತೌಟ್ ಎಕ್ಸ್ಪ್ಯಾಂಡ್. ಸೊ ಎಕ್ಸ್ಪ್ಯಾಂಡ್ ಮಾಡಿದಾಗ 86 ಇರಬೇಕು. ಸೊ ಇದನ್ನು ಕೂಡ ಅಪ್ಲೈ ಮಾಡ್ಕೊಳ್ಳಿ, ಅಂದ್ರೆ ನಿಮ್ದು ಚೆಸ್ಟ್ ಎಷ್ಟು ಇರುತ್ತಲ್ಲ ಸೊ ಅದನ್ನ ಹಾಕಿ. ಸೊ ಅದೇ ರೀತಿ ಏನು ಅಂತಂದ್ರೆ ಫಿಮೇಲಿಗೆ ಅಂದ್ರೆ ಫಿಮೇಲಿಗೆ ಹೈಟ್ ಎಷ್ಟು ಇರ್ಬೇಕಂತಂದ್ರೆ 157 ಸೆಂಟಿಮೀಟರ್ ಇರಬೇಕು. ಸೊ ಅವ್ರಿಗೆ ಚೆಸ್ಟ್ ಎಲ್ಲ ನೋ ಪ್ರಾಬ್ಲಮ್, ಅವ್ರಿಗೆ ಚೆಸ್ಟ್ ಇದು ಇರಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ನೀವು ನೋಡಿ ಇಲ್ಲಿ ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th SSLC PUC ಎನಿ ಹೈಯರ್ ಲೆವೆಲ್ ಅಂತ ಇದೆ. ಹೌದು, ಸೊ ಎಸ್ ಅಂತ ಹಾಕೊಳ್ಳಿ. ಕನ್ನಡ ಎಕ್ಸಾಮ್ ಪಾಸ್ ಮಾಡಿದ್ನೆ. ಹ್ಯಾವ್ ಯು ಪಾಸ್ಡ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಫ್ರಮ್ KA KPSC ಎನಿ ಅದರ್ ಎಕ್ಸಾಮಿನೇಷನ್ ಅಂತ ಇದೆ. ಸೊ ನೀವೇನಾದ್ರೂ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಏನಾದ್ರು KE ಅಂತ ಬರೆದಂತದನ್ನ ಸೊ ಪಾಸ್ ಮಾಡಿದ್ರೆ ಎಸ್ ಅಂತ ಹಾಕೊಳ್ಳಿ. KE ಯಾವ್ದಾದ್ರು ಎಕ್ಸಾಮ್ ಬರೋದು ಅದ್ರ ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಎಸ್ ಅಂತ ಹಾಕೊಳ್ಳಿ. ಸಪೋಸ್ ನಾನು ಬರ್ದಿಲ್ಲ, ಸೊ ಅದಕ್ಕೆ ನಾನು ನೋ ಅಂತ ಹಾಕೋತೀನಿ. ಸೊ ನಿಮ್ದು ಆನ್ಯುವಲ್ ಇನ್ಕಮ್ ಅಂತ ಇದೆ. ಸೊ ಆನ್ಯುವಲ್ ವಾರ್ಷಿಕ ಆದಾಯ ಎಷ್ಟು ಇರುತ್ತಲ್ಲ ಸೊ ನಿಮ್ದು ಆಲ್ರೆಡಿ ಇದ್ರೊಳಗೆ ಇರುತ್ತೆ. ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಒಳಗಡೆ ಸೊ ಅದನ್ನ ನೋಡ್ಕೊಳ್ಳಿ, ಅದರಲ್ಲಿ ಎಷ್ಟು ಇರುತ್ತೆ ಸೊ ಅದನ್ನ ಅಷ್ಟನ್ನ ಹಾಕಿ. ಸೊ ನಿಮ್ದು ಎಷ್ಟು ಇರುತ್ತಲ್ಲ ಸೊ ಇನ್ಕಮ್ ನಿಮ್ದು ಎಷ್ಟು ಇರುತ್ತಲ್ಲ ಸೊ ಅಷ್ಟು ಹಾಕಿ. ಸೊ ಅದಾದ್ಮೇಲೆ ಏನ್ ಮಾಡಿ ಅಂತಂದ್ರೆ ಇಲ್ಲಿ ನೋಡಿ ಐ ಡಿಕ್ಲೇರ್ ದಟ್ ಐ ಹ್ಯಾವ್ ಗಾನ್ ಥ್ರೂ ದ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹೋಮ್ ಅಂತ ಪ್ರಿವ್ಯೂ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಸಬ್ಮಿಟ್ ಆಗುತ್ತೆ. ಸೊ ಇದ್ರದ್ದು ರೆಫರೆನ್ಸ್ ಅಪ್ಲಿಕೇಶನ್ ನಂಬರ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಮೊಬೈಲಿಗೆ ಬರುತ್ತೆ. ಸೊ ಅದನ್ನ ಕೂಡ ನೀವು ಇಲ್ಲೇ ಕೂಡ ತೋರಿಸುತ್ತೆ. ಸೊ ನೀವು ಅದನ್ನ ಸ್ಕ್ರೀನ್ಶಾಟ್ ಅನ್ನ ತೆಗೆದಿಟ್ಕೋಬಹುದು. ಸೊ ಅಪ್ಲಿಕೇಶನ್ ಏನು ಅಂತಂದ್ರೆ ಅಪ್ಲಿಕೇಶನ್ ID ನಿಮ್ಮ ಮೊಬೈಲಿಗೆ ಬಂದಿರುತ್ತೆ. ಸೊ ನೀವು ಇವಾಗ ಏನ್ ಮಾಡಬೇಕು ಅಂತಂದ್ರೆ ಅಪ್ಲೋಡ್ ಯುವರ್ ಫೋಟೋ ಅಂಡ್ ಸಿಗ್ನೇಚರ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಆ ರೆಫರೆನ್ಸ್ ID ಇಟ್ಕೊಂಡು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ ಅಪ್ಲಿಕೇಶನ್ ID ಅಂತ. ಸೊ ನಿಮ್ಮ ಮೊಬೈಲಿಗೆ ಬಂದಂತ ಅಪ್ಲಿಕೇಶನ್ ID ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ನಿಮ್ಮ ಎಂಟ್ರಿ ಮತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ಹ್ಯಾಸ್ ಅನ್ SSLC ಅಂತ ಇದೆ ನೋಡಿ, ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಂಗಿರುತ್ತಲ್ಲ ಸೊ ಅದೇ ರೀತಿ ಡೇಟ್ ಆಫ್ ಬರ್ತ್ ನ ಹಾಕೊಳ್ಳಿ. ಸೊ ಡೇಟ್ ಆಫ್ ಬರ್ತ್ ಈ ತರ ಬರುತ್ತೆ. ಸೊ ನೀವು ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಏನು ಅಂತಂದ್ರೆ ಇಲ್ಲಿ ನೀವು ಮಂತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ದು ಏನಿರುತ್ತಲ್ಲ ಸೊ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಸೆಟ್ ಮಾಡ್ಕೊಳ್ಳಿ. ಸೊ ಸೆಟ್ ಮಾಡ್ಕೊಂಡು ಏನು ಅಂತಂದ್ರೆ ಇಲ್ಲಿ ಟೆಕ್ಸ್ಟ್ ಇಮೇಜ್ ಅಂತ ಇದೆ ನೋಡಿ. ಸೊ ನಿಮ್ದು ಟೆಕ್ಸ್ಟ್ ಅನ್ನ ಇಮೇಜ್ ಅನ್ನ ಹಾಕೊಳ್ಳಿ ಇಲ್ಲಿ. ಈ ತರ ಇರುತ್ತೆ. ಸೊ ಈ ತರ ಇದ್ದಾಗ ನೀವೇನು ಇದನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಸಿಂಪ್ಲಿ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಅಂದ್ರೆ ಆ ಅಪ್ಲಿಕೇಶನ್ ಅನ್ನ ಎಂಟ್ರಿ ಮಾಡಿ ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಈ ತರ ಓಪನ್ ಆಗುತ್ತೆ ನಿಮ್ದು. ಸೊ ಇಲ್ಲಿ ನೋಡ್ಕೊಂಡು ಮತ್ತೆ ಸಿಗ್ನೇಚರ್ ಸೈಜ್ ಎಷ್ಟು ಇರಬೇಕು ಅಂತ ಇಲ್ಲಿದೆ. ಸೊ ಇಲ್ಲಿ ಏನು ಅಂತಂದ್ರೆ ನಿಮ್ದು ಅಪ್ಲೋಡ್ ಫೋಟೋ ಏನಿರುತ್ತಲ್ಲ ಸೊ ಅದು 100 KB ಸೈಜ್ ಅಲ್ಲಿ ಇರಬೇಕು. ಸೊ ಅದೇ ರೀತಿ ನಿಮ್ದು ಏನು ಅಂತಂದ್ರೆ ಸಿಗ್ನೇಚರ್ ಇದೆಯಲ್ಲ ಸೊ 100 KB ಒಳಗಡೆ ಇರಬೇಕು. ಸೊ ಇದು ಯಾವ್ದಾದ್ರು ಇದ್ರು ನಡೆಯುತ್ತೆ ಫೈಲ್. ಸೊ ಅದೇ ರೀತಿ ಇಲ್ಲಿ ನೋಡ್ಕೊಳ್ಳಿ. ಸೊ ಚೂಸ್ ಫೈಲ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಕೊಂಡು ನಿಮ್ಮ ಫೋಟೋ ಮತ್ತೆ ನಿಮ್ಮ ಸಿಗ್ನೇಚರ್ ಅನ್ನ ನೀವು ಅಪ್ಲೋಡ್ ಮಾಡ್ಕೋಬೇಕು. ಸೊ ಈ ತರ ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡಿ ಏನ್ ಮಾಡಿ ಅಂತಂದ್ರೆ ಕೆಳಗಡೆ ಇದೆ ಇಲ್ಲಿ ಎಡಿಟ್ ಅಂದ್ರೆ ಇದು ಹೋಮ್ ಮತ್ತೆ ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನ್ ಮಾಡಿ ಅಂತಂದ್ರೆ ನೆಕ್ಸ್ಟ್ ಆಪ್ಷನ್. ಸೊ ಸಬ್ಮಿಟ್ ಆದ ತಕ್ಷಣ ರಿಟರ್ನ್ ಹೋಮಿಗೆ ಬರುತ್ತೆ. ಅಪ್ಲಿಕೇಶನ್ ಏನು ಅಂತಂದ್ರೆ ಸಬ್ಮಿಟ್ ಆದ್ಮೇಲೆ ನಿಮ್ದು ಫೋಟೋ ಮತ್ತೆ ಸಿಗ್ನೇಚರ್. ಸೊ ಇಲ್ಲಿ ಫೀ ಪೇಮೆಂಟ್ ಅಂತ ಇದೆಯಲ್ಲ ಶುಲ್ಕ ಪಾವತಿಸಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಇದೇ ತರ ನೆಕ್ಸ್ಟ್ ಸೇಮ್ ಬರುತ್ತೆ. ಎಂಟರ್ ಅಪ್ಲಿಕೇಶನ್ ID ಮತ್ತೆ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಇದನ್ನ ಮಾಡ್ಕೊಳ್ಳಿ. ಏನು ಅಂತಂದ್ರೆ ಇಲ್ಲಿ ಅನ್ನುವಂತ ಕ್ಯಾಪ್ಚಾ ನಂಬರ್ ನ ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ ಸೊ ಇದು ನೀವು ಫೀ ಪೇಮೆಂಟ್ ಅನ್ನ ಡೈರೆಕ್ಟ್ ಆಗಿ ಆನ್ಲೈನ್ ಥ್ರೂ ಮಾಡಬಹುದು.
ಸೊ ಇಲ್ಲೇನು ಅಂತಂತಂದ್ರೆ ಸೆವರಲ್ ಆಪ್ಷನ್ಸ್ ಬರ್ತವೆ. ಡೆಬಿಟ್ ಕಾರ್ಡ್ ಥ್ರೂ ಮಾಡ್ಬೋದು, ಸೊ UPI ಥ್ರೂ ಮಾಡ್ಬೋದು, ಸೊ ಎನಿ ಪೇಮೆಂಟ್ ಥ್ರೂ ಮಾಡ್ಬೋದು. ಸೊ ಸಪೋಸ್ ನೀವೇನಾದರೂ UPI ಇಂದ ಮಾಡ್ತಿದ್ರಿ ಅಂತಂದ್ರೆ UPIನ ಕ್ಲಿಕ್ ಮಾಡ್ಕೊಳ್ಳಿ. ಪೇ ಬೈ ಎನಿ UPI ಆ್ಯಪ್ ಅಂತ ಇರುತ್ತೆ. ಸೊ ಇದನ್ನ ಏನು ಮಾಡಿ ಅಂತಂದ್ರೆ ಆ ಫೋನ್ಪೇಗೆ ಹೋಗಿ ಫೋನ್ಪೇಯಿಂದ ಡೈರೆಕ್ಟಾಗಿ ಪೇ ಮಾಡಿ, ಎಂಟ್ರಿ ಮಾಡಿ ನಿಮ್ಮ UPI ID ನ. ಸೊ ನೆಕ್ಸ್ಟ್ ಏನು ಅಂತಂತಂದ್ರೆ ಸೊ ಇವಾಗ ಏನು ಅಂತಂತಂದ್ರೆ ಅದು ಪೇಮೆಂಟ್ ಎಲ್ಲ ಆದಮೇಲೆ ಸೊ ನಿಮ್ದು ಏನು ಅಂತಂತಂದ್ರೆ ಇವಾಗ ಕಂಪ್ಲೀಟ್ ಆಗಿ ಪೇಮೆಂಟ್ ಆಯಿತು. ನೀವು ಚೆಕ್ ಪೇಮೆಂಟ್ ಸ್ಟೇಟಸ್ನ ಅಂದರೆ ನಿಮ್ಮದು ಕೂಡ ಏನಾದರೂ ಸಪೋಸ್ ಪೇಮೆಂಟ್ ಏನಾದರೂ ಗೇಟ್ವೇ ಅದು ಪ್ರಾಬ್ಲಮ್ ಆಗಿದ್ರೆ ಸೊ ನೀವು ರಿಟರ್ನ್ ಪೇಮೆಂಟನ್ನು ಚೆಕ್ ಮಾಡ್ಕೋಬೋದು. ಸೊ ಇದೆಲ್ಲ ಆದಮೇಲೆ ನೀವು ಪೇಮೆಂಟ್ ಸಕ್ಸಸ್ಫುಲಿ ಮತ್ತು ಅದ್ರದ್ದು ಅಪ್ಲಿಕೇಶನ್ ID ಅಂದರೆ ರೆಫರೆನ್ಸ್ ID ಅದ್ರದ್ದೆಲ್ಲ ID ಬರುತ್ತೆ, ಟ್ರಾನ್ಸಾಕ್ಷನ್ ID. ಸೊ ಆಲ್ರೆಡಿ ಆಗಿರುತ್ತೆ, ಅದು UPI ಇದ್ರೂ ಅಲ್ಲೇ ಸಕ್ಸಸ್ ಆಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ನೀವು ಏನು ಮಾಡ್ಕೋಬೇಕಂದ್ರೆ ಲಾಸ್ಟಿಗೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದಿಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ID ನ ಹಾಕಿ ಆಮೇಲೆ ಅಪ್ಲಿಕೇಶನ್ ID ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಅಪ್ಲಿಕೇಶನ್ ID ಹಾಕಿದ್ಮೇಲೆ ಡೇಟ್ ಆಫ್ ಬರ್ತ್ನ ಹಾಕೊಳ್ಳಿ. ಸಪೋಸ್ ನಿಮ್ಮದು ಡೇಟ್ ಆಫ್ ಬರ್ತ್ ಯಾವಾಗ ಇರುತ್ತಲ್ಲ, ಸೊ ಡೇಟ್ ಆಫ್ ಬರ್ತ್, ಸೊ ನೆಕ್ಸ್ಟ್ ಇಯರ್, ಸೊ ಯಾವ ಇಯರಲ್ಲಿ ನೋಡ್ಕೊಳ್ಳಿ. ಸೊ ಇಯರ್ನ ಹಾಕಿ, ಸೊ ನೀವು ಟೆಕ್ಸ್ಟ್ ಹಾಕಿ, ಇಲ್ಲಿ ಎಂಟರ್ ಟೆಕ್ಸ್ಟ್ ಅಂತ ಇದೆಯಲ್ಲ, ಸೊ ಇದನ್ನೆಲ್ಲ ಹಾಕಿ ಸೊ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಸಬ್ಮಿಟ್ ಮಾಡ್ಕೊಳ್ಳಿ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ಆಲ್ರೆಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಸೊ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಸಬ್ಮಿಟ್ ಆದರೆ ಇದರದ್ದು ಪ್ರಿವ್ಯೂ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಇವಾಗ ನೋಡ್ಕೊಳ್ಳಿ. ಸೊ ಈ ಥರ ಅಪ್ಲಿಕೇಶನ್ ಪ್ರಿವ್ಯೂ ಬರುತ್ತೆ. ಸೊ ನೀವು ಫುಲ್ ಎಲ್ಲ ಡೀಟೇಲ್ಸ್ ಇರುತ್ತೆ ಇದಕ್ಕೆ ನಿಮ್ಮದೆಲ್ಲ. ಸೊ ದಯವಿಟ್ಟು ಅಪ್ಲಿಕೇಶನ್ನ ಸರಿಯಾಗಿ ನೋಡ್ಕೊಳ್ಳಿ. ಒಂದು ನಿಮ್ಮ ಮೇಲಿದ ಆಧಾರ್ ಫೋಟೋ, ಆಮೇಲೆ ನೀವು ಅಪ್ಲೋಡ್ ಮಾಡಿರುವಂಥ ಫೋಟೋ, ಸೊ ಯಾವ ಡಿಸ್ಟ್ರಿಕ್ಟಿಗೆ ಅಪ್ಲೈ ಮಾಡಿರ್ತೀರ, ಸೊ ನಿಮ್ದು ID ನಂಬರ್ ಏನು, ಸೊ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಬರುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ. ಸೊ ಇದ್ರ ಲಾಸ್ಟ್ ಡೇಟ್ ಯಾವಾಗ ಅಂತಂತಂದರೆ 3ನೇ ತಾರೀಕು ಜುಲೈ 2026. ಸೊ ದಯವಿಟ್ಟು ಯಾರೆಲ್ಲ ಅಪ್ಲೈ ಮಾಡ್ಕೋಬೇಕು ಅನ್ಕೋತಿದ್ದೀರಾ, ಸೊ ದಯವಿಟ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಅದೇ ರೀತಿ ಏನು ಅಂತಂತಂದರೆ ಯಾವುದೇ ರೀತಿ ಏನು ಅಂತಂದರೆ ಲೇಟ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ಸರ್ವರ್ ಪ್ರಾಬ್ಲಮ್ಸ್ ಇರುತ್ತೆ ಅಟ್ ದ ಎಂಡ್ ಟೈಮಲ್ಲಿ. ಸೊ ದಯವಿಟ್ಟು ಅಪ್ಲಿಕೇಶನ್ ಅಪ್ಲೈ ಮಾಡಿ ಅಂತ ಹೇಳ್ತಾ, ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸೊ ದಯವಿಟ್ಟು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್.